ಇಲ್ಲೇ ಪಾಡೈತಿ. ಕಾಟ್ ಮೇಲೆ ಮಕ್ಕಂದು ಕಾಲು ಏರ್ದಂಗೆ ಆಕತ್ತೆ. ಅಡ್ಡಿ ಇಲ್ಲ, ಇಲ್ಲೇ ಕುಂದಿರ್ತಾನೆ, ಏನು ತೊಂದರೆ ಇಲ್ಲ. ಸರಿ ತಗೊಳ್ರಿತೀರ. ನೀವು ಊಟ ಮಾಡ್ತಾನೆ ಅಂದ್ರೆ ಅನ್ನ ಕಿಡ್ದಾನೆ ಬಿಸಿ ಅದು, ಇಲ್ಲಾಂದ್ರೆ ಒಂದು ಮುದ್ದೆನಾರ ಮಾಡ್ಕೊಡ್ತಾನಂತೆ. ಉಣ್ಣಬೇಕಾರೆ ಹೇಳ್ರಿ ಹಂಗಾರೆ. ಆಯ್ತು ತಗೊಳವ, ಹೊಟ್ಟೆ ಸದ್ರ ಹೇಳ್ತಾನಂತ. ಈಗ ಸದ್ಯಕ್ಕೇನು ಬೇಡ ಅಂದಂಗೆ ಪಲ್ಲವಿ ಬಂದಾಳಂತಲ್ಲ, ಮನೆಗೆ ಬಂದು ಹೋಗನ್ಬೇಕಿಲ್ಲ ಒಂದು ಹೆಜ್ಜೆ. ನಾನು ನೋಡ್ತಿದ್ದೆ ಆಕಿನ್ನ ಮಗನ ಮೊಮ್ಮಗನ್ನ. ಜೀವ ಕೊಟ್ಟು ಸಮಾಧಾನಾರ ಆಕತ್ತೆ. ಬಂದಾಳಂತ್ರಿ, ಅಲ್ಲಿ ಅವ್ರ ಅತ್ತೆ ಮನೆಗೆ ಅದಾಳ. ಆಕೆಗೆ ಇಲ್ಲ ಅಮ್ಮನ ನೋಡ್ಬೇಕು ತೆಗಿ ಹೋಗೋದು ಮನೆಗೆ ಮಾತಾಡ್ಸ್ಕೊಂಬರೋಣ ಅನ್ನೋದು. ಆಕೆಗೆ ಮನೆ ತನಕ ಬಂದ್ರೆ ನಾನು ಬ್ಯಾಡ ಹೋಗವಂತ ಕುತ್ತಿಗೆ ಹೇಗೆ ನೋಡ್ತಾನೇನು. ಮತ್ತು ಅವ್ರ ಅಪ್ಪ ಅಷ್ಟಿಟ್ನಾಗದಾನ ಅಂತ ನಾಟ್ ಮಾತು ಹಂಗಂತಂದು ಈಗ ಬರೋದ ಬಿಟ್ಲ ಅಂದ್ರೆ ನಾವೇನು ಮಾಡಕ್ಕೆ ಹೋಗೋಣ. ಅಷ್ಟಕ್ಕನ ನಿಮ್ಗೆ ಯಾರು ಹೇಳಿದ್ರಿ ಈಕೆ ಈಗ ಯಾಕೆ ಬಂದಾಳ ಅಂತ ಹೇಳಿ? ನನಗೆ ಹೆಂಗಾರ ಗೊತ್ತಾಗಲಿ, ನೀನೊಂದು ಹೇಳು. ಬಾರವಾ ಅಂತಂದು ಕರಿ ಒಂದು ಮಾತು. ಏನು ಕರೆದು ಬಿಟ್ರೆ ನಿಂದೇನು ಸೌಕಳಿ ಬರೋದಲ್ಲ. ಇಲ್ರಿ ಹತ್ತಿರ ನಾನು ಕರೆಯಂಗಿಲ್ಲ. ನನ್ನ ಗಂಡ ಬ್ಯಾಡ ಆಗೈತೆ ಅಂದಮೇಲೆ ನಾನೇ ಕರೆಯಕ್ಕೆ ಹೋಗ್ಲಿ, ನನ್ನ ಗಂಡನ ಇರೋದು ನಾನೇ ಕಟ್ಕೊಳಕ್ಕೆ ಹೋಗ್ಲಿ. ಆಕೆಗೆ ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗೋಲ್ಲ ಅಮ್ಮನ. ಇಲ್ಲಾಂದ್ರೆ ಇರಲಿ ಅಲ್ಲೇ. ಅಷ್ಟಿತ್ತಂದು ಹೇಳ್ರಿ, ನಿಮ್ಮನ್ನ ಅಲ್ಲಿ ಬಡ ನಿಮ್ಮ ಮಗಳ ಮನೆ ಕಳಿಸ್ಬರ್ತಾನೆ, ಅಲ್ಲೇ ಇರುವಂದ್ರೆ ತಮ್ಮ ಮೊಮ್ಮಕ್ಕಳು ಮಗಳು ಎಲ್ಲರೂ. ಯಾಕೆ ನಾನು ಇಲ್ಲಿದ್ರೆ ನೀವು ತೆಗುವಾತೇನು ಮಾಡೋದು? ಅದಕ್ಕೆ ಅಲ್ವ ಮಗಳ ಮನೆ ಬಿಟ್ಟು ಬರ್ತಾನೆ ಏನಾಕತ್ತೀನ? ಅತ್ತೀರ ಇಂಥ ಮಾತನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ನಾನು ಮಾಡಿರೋದು ನನ್ನ ಗಂಡ ಮಾಡಿರೋದು. ನೀವು ಮಕ್ಕಂದೆಲ್ಲ ಎಲ್ಲ ಮಾಡ್ಕೊಳಕತ್ತಿದ್ರಿ. ಈಗ ತೋರಿಸಿ ಮಾಡಿ ನಿಮ್ಮನ್ನಂಗ ಎಣ್ಣೆ ಹಚ್ಚಿ ಯಾರದು ಆರೈಕ ಮಾಡಿ ಈ ಕಡೆಗೆ ಎದ್ದು ಕುತ್ಕೊಂಡು ಬಚ್ಚಲಿಗೆ ಹೋಗಿ ಬರೋವಷ್ಟರ ಗಟ್ಟಿಯಾಗಿರಿ. ನಿಮ್ಮ ಮಗಳ ಮನೆ ಬಿಟ್ಟಿದ್ದೆ ಅಂದ್ರೆ ಇಟ್ಟಾಗ ನೀವು ಸತ್ತ ಹೋಗಿದ್ರಿ, ತಿಳ್ಕೊಂಬಿಡ್ರಿ ಇದನ್ನ. ಸ್ವಸ್ಥರು ಏನಾರ ಮಾಡಬಲ್ರಕ್ಕ, ಹತ್ತರ ಕಣ್ಣಾಗ ಒಟ್ಟ ಕಾಣಂಗಿಲ್ಲದ. ಅವು ತೆಗಿ ಮಾಡ್ಯಾಳ ನನ್ನ ಸೊಸೆ ಅನ್ನೋದು ಬಾಯಾಗ ಬರಂಗಿಲ್ಲ. ಮಕ್ಳೇನು ಮಾಡಿಲ್ಲ ಹೊರಟೋತ, ನನ್ನ ಮಗಳು ಅಂತ ಹೊತ್ಕೊಂಡು ಕುಣಿತಾರ. ಏನು ಮಾಡ್ಬೇಕು? ನಮ್ಮ ಹಣೆ ಬಾರ ಸುಮಾರದ್ರ ಯಾರು ಏನು ಅನ್ನಕತ್ತೈತಿ. ಯವ್ವ ಆರಾಮದೆಯಾ? ಯಮ್ಮ ಆರಾಮದೆಯಮ್ಮ ನೀನು? ಓ ಮೀನಾಕ್ಷಿ ಬಾರ ಬಾ, ಆರಾಮದೆ ನೋಡ್ರಿ. ನೀ ಆರಾಮದೆಯಲ್ಲ? ಅಲ್ಲ ನಿಮ್ಮ ಮಕ್ಕಳು ಕರ್ಕೊಂಬರ್ಬೇಕಿಲ್ಲ ಯಾವ ಅಂದಿದ್ರೆ ಒಬ್ಬಕ್ಕೆ ಬಂದ್ಬಿಡ್ತೀಯವ. ಅವನ್ನೇ ಕರ್ಕೊಂಬಂದಲ್ಲ ಹುಡುಗರನ್ನ. ಮತ್ತು ವಿನಯ್ ಬಂದ ನೀನು? ಯವ್ವ ಒಂದೇ ಸ್ವಲ್ಪ ಎಷ್ಟು ಪ್ರಶ್ನೆ ಕೇಳ್ತೀವಿ, ಯಾಕಂತ ಉತ್ತರ ಕೊಡಲಿ ನಾನು? ಆತವ ಅಂದಂಗೆ. ಮತ್ತೆ ನಿಮ್ಮ ಯಜಮಾನ್ರು ಬಂದಾರೇನು ಜೊತೆಗೆ? ಮನ್ಯಾಗ ಎಲ್ಲರೂ ಆರಾಮದಾರವ, ಮಕ್ಕಳು ಆರಾಮದಾರ. ನಿಮ್ಮ ಮಳೆಯನ್ನ ಬಂದಿದ್ರ ಜೊತೆಗೆ, ಆದ್ರೆ ಅವರು ಒಳಗೆ ಬರಲಿಲ್ಲ. ನಾನು ಒಬ್ಬಕ್ಕೆ ಬಂದೆ, ಅವರು ಮುಂದೆ ಹುಬ್ಳಿಗೆ ಹೋದರು. ಏನು ಹುಡುಗಿಡಿಯವ ನೀನು? ಮನೆ ತನಕ ಬಂದ್ರೆ ಒಳಗೆ ಕರ್ಕೊಂಬಂದಲ್ಲ ನಳೆಯರ್ನ. ಏನು ಅನ್ಕೋಬೇಡವ್ರು ನಮ್ಮ ಬಗ್ಗೆ. ಏನಾಯ್ತು? ಒಂದು ಪಾನ್ಕಾಯಿ ಏನಾರ ಕುಡ್ಕೊಂಡು ಹೋಗಿದ್ರು. ಅಯ್ಯವ್ವ ನೀವಂತೂ ತೀರ ಮಾಡ್ತಿರವ. ಯಾಕೆ? ಇರ್ಲಿ ಬಿಡ ಬೇವ, ನಾವು ಬರ್ಬೇಕಾರೆ ಜ್ಯೂಸ್ ಕುಡ್ಕೊಂಡ ಬಂದ್ವಿ. ಮತ್ತು ಅರ್ಜೆಂಟ್ ಐತೆ, ಅಲ್ಲಿ ಮೀಟಿಂಗ್ ಐತಿ, ಅದಕ್ಕೆ ಹೋಗೋಕೆ ಬೇಕು ಅಂತಂದ್ರೆ ಹಿಂಗೆ ಇಲ್ಲೇ ಹೊಂಟಿದ್ರಲ್ಲ ಅದಕ್ಕೆ ತಡೆ ಇಲ್ಲೇ ಅವ್ರನ್ನಾರ ಮಾತಾಡ್ತಾನೆ, ನೀವು ಹೋಗಿ ಬರತನಕ ಅಂತಂದು ನಾನು ಇಲ್ಲೇ ಹೇಳ್ಕೊಂಡು ಅವ್ರು ಮುಂದಕ್ಕೆ ಹೋದ್ರು ಅಷ್ಟೇ. ಸರಿ ಕುತ್ಕೊಂಡ್ರೆ ಒಂದೇಟು ಇದನ್ನಾರು ಮಾಡ್ಕೊಂಬರ್ತಾನೆ ನಿಂಬೆಹಣ್ಣಿನ ಶರ್ಬತ್ತು. ಯವ್ವ ಈಗೇನು ಬೇಡ, ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ. ಏನೋ ನಿನ್ನ ಜೊತೆ ಮಾತಾಡ್ಬೇಕಂತ ಹೇಳಿ ನಾನು ಬಂದಿರ್ತೇನೆ. ನೀ ಬರೀ ಶರ್ಬತ್ ಮಾಡ್ತಾನೆ, ಉಪ್ಪಿಟ್ಟು ಮಾಡ್ತಾನೆ, ಚಹಾ ಮಾಡ್ತಾನೆ ಅನ್ಕೊಂಡು ಬರೀ ಅಲ್ಲೇ ಹೊತ್ತು ಕಳಿತೀವಿ. ಅಲ್ಲಿ ನಮ್ಮ ಊರಾಗಾರ ಬಂದಾಗ ಒಂದಿನ 2 ದಿನ ಉಳ್ಕೊಂತೀವ ಅಂದ್ರೆ ಅದನ್ನು ಮಾಡಲ್ಲ. ಅಲ್ಲಿಂದ ಹಂಗೆ ಬರ್ತಿದ್ವಿ. ನೀನು ಬರೀ ಫೋನ್ಯಾಗ ಮಾತಾಡ್ಬೇಕು. ಹೆಂಗೆ ಮಾಡ್ತೇವೆ ನೋಡುವ ನೀನಂತ. ಸರಿ ಹೇಳುವ ಏನದು? ಅವ್ವ ಯವ್ವ ಪಲ್ಲವಿ ಬಂದ್ಲಲ್ವೇ? ಬಾ ಪಲ್ಲವಿ ಬಾರ. ಅಕ್ಕನ ಬಂದಾಳ. ಆರಾಮದೆಯಾ ಅಕ್ಕ? ಹ್ಞೂ ನಾವೆಲ್ಲ ಆರಾಮದೆ, ನೀವೆಲ್ಲ ಆರಾಮದಿರಲ್ಲ? ಅಂದಂಗೆ ನಿನ್ನ ಪಾಪು ಆರಾಮೈತಲ್ಲ? ಕರ್ಕೊಂಬರ್ಬೇಕಿಲ್ಲ, ನಾನು ನೋಡ್ತಿದ್ದೆ ಸ್ವಲ್ಪ. ನಮ್ಮ ಅಂತರ್ ಮನೆಗೆಲ್ಲ ಆಕಿ ಮಗನ ಕರ್ಕೊಂಬರಲ್ಲವ. ಮತ್ತು ನಾವು ಏನಾರು ಮಾಡಿಟ್ರೆ ಆಕಿ ಮಕ್ಕ ಅದಕ್ಕೆ ಹೆದರಿಕೆ ಹಂಗಾಗಿ ಅಲ್ಲೇ ಬಿಟ್ಟು ಬಂದಾಳ ಅವ್ರ ಅತ್ತೆ ಮನೆಯಾಗ. ಅತ್ತೆ ಮೇಲೆ ಇರೋ ನಂಬಿಕೆ ತಾಯಿ ಮೇಲೆ ಇಲ್ಲ ಆಕಿಗೀಗ. ಇಲ್ಲವ ಹಾಗೇನಿಲ್ಲ, ಅತ್ತೆ ನಾನೆಲ್ಲ ನೋಡ್ಕೊಂತಾನೆ ಮಕ್ಕಂಡತ್ತು ಹೋಗಿ ಏನು ಮಕ್ಕಂಡು ಹುಡುಗನ ಎತ್ಕೊಂಡು ಅಡ್ಡಾಡ್ತೀನಿ ಅಂದ್ಲ. ಅಂದರೆ ಬಿಸಿಲು ಒಂದು ಭಾಳ ಇತ್ತಲ್ಲ, ಹಂಗಾಗಿ ಬಿಟ್ಟು ಬಂದೆ. ಅಲ್ಲಕ್ಕ ಈಗ ಬಂದಲ್ಲಿ ನೋಡಿದ್ರೆ ಮಗನ ಕರ್ಕೊಂಬರ್ಬೇಕಿಲ್ಲ ನೋಡ್ತಿದ್ದೆ ಅಂತ ಅಂತಿದ್ದೆ. ಯಾಕೆ ನಾನು ತೊಟ್ಲು ಕರೆ ಮಾಡಿದ್ವಿ ಬರ್ರಿ ಅಂತಂದು ಹೇಳಿದ್ದಿಲ್ಲ, ಬರ್ಬೇಕಿಲ್ಲ ಅವಾಗ ಬಂದಿಲ್ಲ. ಈಗ ಮತ್ತು ನನ್ನ ಮೇಲೆ ಉಲ್ಟಾ ಮಾತಾಡ್ತೇನೆ. ಬೇಜಾರು ಮಾಡ್ಕೋಬೇಡ ಪಲ್ಲವಿ, ಅವತ್ತು ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಇತ್ತು ಕೆಲಸ. ಆದರೆ ಬೇರೆ ನಿಮ್ಮ ಮಾಮಾರು ಬೇರೆ ಕಡೆ ಹೋಗ್ಬಿಟ್ರ, ನಾನು ಮೇಂಟೈನ್ ಮಾಡ್ಬೇಕಾಗಿ ಬಂತ, ಹಂಗೆ ಬರೋಕ್ಕಾಗಲಿಲ್ಲ, ಸಾರಿ. ಇರ್ಲಿ ಬಿಡಪ್ಪ, ನನಗೇನು ಬೇಜಾರಿಲ್ಲ. ನಮ್ಮಂಥ ಬಡವ್ರ ಮನೆ ನಿಮ್ಮಂಥ ಸಾವುಕಾರೆಲ್ಲ ಯಾಕೆ ಬರ್ಲಿಕ್ಕೆ ಹೋಗ್ತಿರವ? ಯಾರು ಅದ ಸಾವುಕಾರ ಮಂದಿ ಕರೀಲಿ ನೋಡು, ಎಲ್ಲ ಬಿಟ್ಟುಗಟ್ಟು ಅವ್ರ ಮನೆ ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಬರ್ತೀರಿ. ನನಗೇನು ಬೇಜಾರಿಲ್ಲವ ನೀವು ಬರಲಿಲ್ಲ ಅಂತಂದು. ಹಂಗಂತಂದು ನಾನೇನು ನಿಮ್ಮ ಮೇಲೆ ಏನೋ ಸಿಟ್ಟು ಮಾಡ್ಕೊಂಡಲ್ಲ. ನೋಡ್ಪಲ್ಲವಿ, ನೀ ಏನು ಅಕ್ಕಿಗೆ 16 ಮಾತಾಡೋಕೆ ಹೋಗ್ಬೇಡ. ಆಕೆ ಅತ್ತೆ ಮನೆ ಸೊಸೆ, ಅವ್ರು ಹತ್ತು ಕಳಿಸಿದ್ರೆ ಆಕೆ ಬರ್ತಾಳೆ, ಇಲ್ಲದ್ರೆ ಇಲ್ಲ. ಆಕೆ ನಿನ್ನ ಹಂಗತ್ತಿದ್ದೇನು ಹಂಗೆ ತಿಳಿದಂಗೆ ದಡಗ್ದು ನಂಗೆ ಓಡೋದೆ ಬಂದೆ ಅನ್ನಕ್ಕೆ. ಇರ್ಲಿ ಬಿಡವ, ಆಕೆಗೆ ಯಾಕೆ ಮನಸ್ಸು ನೋವು ಮಾಡ್ತಿದ್ದಿ? ಏನೋ ಆಕೆಗೆ ಅಷ್ಟು ತಿಳಿದತ್ತೆ ಆಕೆ ಮಾತಾಡ್ತಾಳೆ. ಹಂಗಲ್ಲವ ನೋಡ್ತೀನಿ
ಮಾತಾಡ್ತಾಳ ಅಂತಂದ. ಇಲ್ಲ ಇದ ಊರಾಗನ ಭಾಗ್ಯವ್ರ ಮನೆ ಬಂದಾಳ, ಅಲ್ಲಿ ಬರೋದ ಡೈರೆಕ್ಟ್ ಇಲ್ಲಿಗೆ ಬರ್ಬೇಕಿಲ್ಲ. ಅವ್ರ ಅತ್ತೆ ಅಲ್ಲಿ ಹೋಗಂದ್ಲಂತ, ಈಗ ಆದ್ರೆ ಹಂಗೆ ಹೋಗ್ಯಾಳ. ನಿನಗಾದ್ರೆ ಹಿಂಗೆ ಮಾತಾಡ್ತಾಳ. ಈಗ ಮಾತಾಡೋದಕ್ಕೀಗೆ ಚಂದ ಕಾಣ್ತತ್ ನೋಡು. ಓಣ್ಯಾಗ 4 ಮಂದಿ ನನ್ನ ನಿಲ್ಲಿಸಿ ಕೇಳಾಕತ್ತಾರ, ಏನ ಸುಮ್ಮನೆ ನಿನ್ನ ಮಗಳು ಅವ್ರ ಅತ್ತೆ ಮನೆಗೆ ಹೋಗ್ಯಾಳ, ತವ್ರ ಮನೆಗೆ ಬಂದಲ್ಲಲ್ಲ, ಏಕೆ ಆಕೆಗೆ ನಿಮ್ಗೆ ಯಾಕೆ ಬರಂಗಿಲ್ಲೇನ, ಹಂಗೇನು ಹಿಂಗೇನು ಏನಾತವ, ಯಾರು ಮಾಡ್ಲಾರ ತಪ್ಪು ಆಕೆ ಏನು ಮಾಡಿಲ್ಲ, ಹಂಗೆ ಹಿಂಗೆ ಅಂತಂದು ಎಲ್ಲರೂ ಬರೀ ನನಗೆ ಬುದ್ಧಿ ಹೇಳಾರ. ಆಕೆಂತ ಸಣ್ಣಕ್ಕೆ ಏನು ಮಾಡ್ಯಾಳ, ನೀ ದೊಡ್ಡಕ್ಕೆ ಆಗ್ಯಾರ ಹಿಂಗೆ ಸುಮ್ಮನಿರ್ಬಾರ್ದ, ಕ್ಷಮಿಸ್ಬಾರ್ದ, ಏನು ಒಂದಲ್ಲ 16 ಮಾತಾಡ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡೋಕತ್ತೇನು? ಅಂಥದ್ದೆಲ್ಲ ಬಾಯಿ ಮುಗಿಸುತ್ತೆ ಆಕೆ. ಸೀದಾ ಇಲ್ಲಿಗೆ ಬಂದದ್ಲಂದ್ರೆ ಮತ್ತೆ ಅಲ್ಲಿ ಹೋಗಿ ಕುತ್ಕೊಂಡಾಳ. ನನಗೆ 4 ಮಂದಿ ಎದುರಿಗೆ ಮಕ್ಕ ಎತ್ತಿಗೆ ಅಡ್ಡಾಡ್ದಂಗೆ ಮಾಡಿಟ್ಟಾಳ. ಇದೇ ಕಾರಣಕ್ಕೆ ನಿಮ್ಮ ಅಪ್ಪಗೆ ಇಷ್ಟ ಆಗೋದಲ್ಲ ಈಕಿ. ಹೇಳೋಣ, ಮೊನ್ನೆ ಊರು ತನಕ ಬಂದ್ರೆ ಅವ್ರ ಮನೆ ಬಾಗಿಲಿ ಬಂದಲ್ಲ, ಆಕೆ ಕೂಸು ನೋಡಿಲ್ಲ, ಗೊತ್ತೇನು ನಿಮ್ಮಪ್ಪ? ಎಷ್ಟರ ಮಾತಾಡ್ತಿಲ್ಲ ಸುಮ್ಮನೆ. ಮನೆ ಬಂದ ಮಗಳಿಗೆ ಕುಂದ್ರಿಸಿ ಒಂದು ಒಟ್ಟು ಚಾನರ ಏನಾರ ಮಾಡಿಕೊಡ್ಬೇಕು ಅನ್ನೋದು ಏಟಾರ ಐತೇನೋ ನೋಡಲೆ ನಿನಗೆ. ಹೋಗು, ಅದು ನನ್ನ ಮೊಮ್ಮಗಳು ಬಂದೈತೆ ಮನೆ ತನಕ, ಪಾಪ ಹಂಗೆ ಮಾಡಬಾರ್ದು ಮನೆ ಮಕ್ಕಳಿಗೆ. ಹಂಗೆ ಮಾಡಬಾರ್ದು ಅಂತನ ಹಾಕ್ಯಾರ. ಮೊನ್ನೆ ತೊಟ್ಲ ಹಾಕಿದ್ರೆ ಖುಷಿಗೆ ಏನು ಒಯ್ಬೇಕು ಏನು ಒಯ್ಬಾರ್ದು ಎಲ್ಲ ಒಂದು ಒದ್ದು ತಗೊಂಡು ಹೋಗಿ ಕೊಟ್ಟು ಬಂದನಿ. ಕೊಟ್ಟು ಬರಬೇಕ್ರಿ ಏನಂತಾಳೆ ಆಕೆ. ಅವನ್ನೆಲ್ಲ ಇಟ್ಕೊಳಕ್ಕೆ ಜಾಗ ಬೇಕಲ್ಲವ, ಮತ್ತು ಹತ್ತರ ಕೈಯಾಗ ಕೊಡ್ಬೇಕು, ನಮಗೇನು ಕಾಟ ಟಿಸರಿನ ಅಂತ ಹೇಳ್ತಾಳ. ಎಲ್ಲದು ಬೇಕಿಕ್ಕಿಗೆ. ಮತ್ತು ನಮ್ಮ ಮಾನ ಮರ್ಯಾದೆ ಎಷ್ಟರ ಹೋಗ್ಲಿ ಅದು. ಊರು ತುಂಬ ನಮಗೆ 4 ಮಂದಿ ಹೆಟ್ಟು ಹೊಲ್ರಕ್ಕೆ ನೋಡ್ಸಣ್ಣ, ನಮ್ಮ ಮರ್ಯಾದೆ ಹೋದ್ರೆ ಹೊಟ್ಟೋಗುತ್ತೆ. ಆಕೆಗೆ ಕೊಡ್ಬೇಕಾಗಿ ಸಾಮಾನು ಎಲ್ಲ ಬರಲಿ ಮನೆಗೆ ಅಂತಾಳ. ನೋಡ್ತಿರಲ್ಲ ಇಂಥಾಕಿಗೆ ನೀವು ಮೊಮ್ಮಗಳ ಮನೆ ಬಂದಾಳ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರಿತೀರಿ. ನಾನು ನಿಮಗೆ ಅಷ್ಟಿತ್ತಂದ್ರೆ ಪ್ರೀತಿ, ಹೋಗ್ರಿ ನೀವೇ ಮಾಡಿಕೊಡ್ರಿ, ನನಗೇನು ಹೇಳಕ್ಕೆ ಹೋಗ್ಬೇಡ್ರಿ. ಕೇಳಿದೆ ಏನು ತಪ್ಪೀಗ? ಏಕೆ ಯಾರೇನು ಹೆಣ್ಮಕ್ಳಿಗೆ ಕೊಡಂಗ ಇಲ್ಲನ? ಅಷ್ಟಕ್ಕೂ ನೀ ದುಡುತ್ತ ಅಂತ ಕೊಟ್ಟೇನು? ಅಪ್ಪ ಅಜ್ಜ ಅಮ್ಮಂದದು ಆಸ್ತಿ ಅದನ್ನು ರೊಕ್ಕ ಬಂದವು ಅದ್ರಾಗ ಕೊಡಕತ್ತೀವಿ. ಅದಲ್ಲ ನನ್ನ ಹೆಸರು 2 ಲಕ್ಷ ರೂಪಾಯಿ ತೆಗೆದಿಟ್ಟಿ ಅಂತ ಅದನ್ನು ಕೊಡ್ಬೇಕು. ಚಿಲ್ಲರ ಬಲ್ಲರ ಕಾಸು ಹಾಕಿ ಚಿಲ್ಲರನ ದೊಡ್ಡ ಗಂಟೆ ಇಟ್ಕೊಳಕ್ಕೆ ನಾನು ಒಯ್ದು ಕೊಟ್ಟೆ ಅಂತಂದು ಈಗ ಮಾತಾಡಕತ್ತೀವಿ. ಹೌದು ಇಟ್ಟನೆ. ಈಗ ಹಂಗಂತ ನಿನಗೆ ಕೊಟ್ಟು ಬಿಡ್ಬೇಕಾ? ಕೊಡೋದಿಲ್ಲ ನಾನು. 2 ಲಕ್ಷ ಅಲ್ಲ 2 ರೂಪಾಯಿನೂ ಕೊಡೋದಿಲ್ಲ ನನಗೆ. ನಿನಗೆ ಯಾವ್ಯಾಕೆ ಹೇಳಲ್ಲ, ಮೊದ್ಲು ಆಕಿನ ಕರ್ಕೊಂಬ, ಆಕೆ ಜೊತೆ ಮಾತಾಡ್ತಾನೆ, ಆಮೇಲೆ ನಿನಗೆ ಕೊಡ್ಬೇಕು ಬಿಡ್ಬೇಕು ಅನ್ನೋದು. ನಮ್ಮನ್ನೇನು ಹಗರ ಅಂತ ತಿಳ್ಕೊಂಡಿ ನೀನು ಓದೋದಂಗೆ, ನೀನು ಕೇಳ್ದಂಗೆ, ನಿನಗೆಲ್ಲ ಹೇಳ್ದಂಗೆ ಮಾಡ್ತಾರಂತ ತಿಳಿದ್ಬಿಟ್ಟಿಯೇ. ಹೋಗ ಏನೋ ಹೋಲ್ ಬಿಡೋ ಮಗಳು ಅಂತಂದು ಸಲಿಗೆ ಕೊಟ್ಟಂಗೆ ನಿಂದು ಅತಿ ಆಗೈತಿ. ಹೋಗ ಕಿವಕ್ಕೆ ಹೇಳ ನೋಡಿ, ಆಕಿನ ಕರ್ಕೊಂಬ, ಆಕೆ ಎದುರಿಗೆ ಮಾತಾಡ್ತಾನೆ ನಿನಗೆ. ಇವ ಹೋಗ್ಲಿ ಸುಮ್ಮನೆ ಯಾಕೆ ಜಗಳ ಮಾಡ್ತೈತಿ ಕೊಟ್ಟಾಗ. ನಿನಗೆ ಕೊಡ್ಬೇಕು ಅನ್ಸಿದ್ರೆ ಕೊಡು, ಇಲ್ಲ ಅಂದ್ರೆ ಇಲ್ಲ ಅಂತಂದು ಹೇಳು. ಹಂಗಂತಂದು ಆಕಿನ ಕರ್ಕೊಂಬ ಅಂತಂದು ಪಾಪ ಆಕಿ ಯಾಕೆ ಇದು ಮಾಡ್ತೀವಿ? ನಿನಗೆ ಏನು ಗೊತ್ತಾಗಲ್ಲ ಮೀನಾಕ್ಷಿ, ನೀ ಸುಮ್ಮನಿರು. ನಿನ್ನಂಗಲ್ಲ ಆಕಿದು ಕಾಟ್ ಇಟ್ಟಿಸ್ರಿ ಇವು ಸಾಮಾನು ಕೊಡಿಸ್ಬೇಕು ಅನ್ಕೊಂಡಿದ್ನಲ್ಲ, ಅದ್ರದ್ದು ರೊಕ್ಕ ತಂದು ಒಗಿತೀನಿ, ತಗೊಂಡು ಹೋಗೋಲ್ಲಕ್ಕ. ಆಕೆ ರೊಕ್ಕಕ್ಕೆ ಬಂದಾಳ, ಹೇಳಿ ಕಳ್ಸಿರ್ತಾನ ಅವ್ರ ಮಾವ, ಅದಕ್ಕೆ ಬಂದಾಳ ಆಕೆ. ಇಲ್ಲದ್ರೆ ಹಾಕಿ ಬರೋ ಹೆಣ್ಣ. ಅಯ್ಯೋ ನನಗೆ ಗೊತ್ತಿಲ್ಲ ನಾಕೆ ಹೆಂಗೆ ಅನ್ನೋದು. ಅವ ಆಡ್ಬಾಡ್ ಬಿಡಪಲ್ಲ, ಸಮಾಧಾನ ಮಾಡ್ಕೆ. ಏನಾಗಂಗಿಲ್ಲ. ಹೋ ಒಂದು ಮಾತಂದ್ರೆ ನಮ್ಮದು ತಪ್ಪಿದ್ದಾಗ ನಾವು ಅಪ್ಪ ಏನಾರು ಒಂದು ತಿಳುವಳಿಕೆ ಹೇಳ್ತಾರೆ, ಬೈದು ಹೇಳೋರು ಬದುಕಕ್ಕೆ ಹೇಳ್ತಾರಂತ, ನಕ್ಕಂತ ಹೇಳೋರು ಹಾಳಾಗಕ್ಕಂತ. ಅವು ಅಪ್ಪ ನಮ್ಮ ಸಲುವಾಗಿ ಎಲ್ಲೇನು ಹೊಡೆದಾಡೋದು. ನೀನು ಹಂಗೆ ಮಾಡಬಾರ್ದಾಗಿತ್ತು. ಆಗದಾಗಿ ಹೋಗೈತಿ. ಈಗ ಅವ್ರ ಸಿಟ್ಟು ಕರಗ ಮಟನಾರ ಸ್ವಲ್ಪ ಸಮಾಧಾನ ಆಗಿರ್ಬೇಕಿತ್ತು. ನೀನು ರೊಕ್ಕದ ವಿಚಾರ ಈಗ ಯಾಕೆ ಮಾತಾಡೋಕೆ ಹೋಗಿದ್ದಿ? ಏನು ಕಾಣಲಿರೋದು ರೊಕ್ಕ ಅವು ಯಾವಾಗಾದ್ರೂ ಹೊಳ್ಳಿ ಕೊಡ್ತಿದ್ಲವು ನಿನಗೆ. ನಿನ್ನ ಸಲುವಾಗಿ ಅಂತ ಎತ್ತಿಟ್ಟಳಂದ್ರೆ ಆಕೆನ ತಾನೇ ಇಟ್ಕೊಂತಿದ್ಲನ? ಅದು ಅಕ್ಕ, ನಾನು ಕೇಳ್ಬೇಕನ್ನೋದೇನಿರಲಿಲ್ಲ. ಮತ್ತು ಮಾವರಿದ್ದು ಏನಾರ ನೀವು ಸ್ವಂತಕ್ಕೆ ಏನಾರ ಕೆಲಸ ಮಾಡಿರುವ ಬಿಸ್ನೆಸ್, ಸ್ವಲ್ಪ ಬಂಡವಾಳ ಹಾಕ್ಯಂದು ನೀನು ನಿನ್ನ ಗಂಡ ಸೇರಿ ಸುಮ್ಮನೆ ಅವ್ರ ಕಡೆ ಇವ್ರ ಕಡೆ ಹೋಗೋದು ಯಾಕೆ ಕೆಲಸಕ್ಕೆ ಅಂತಂದ್ರೆ ಅದ್ರ ಸಂಬಂಧ ಕೇಳಿದ್ ನಾನು. ಇಲ್ಲದ್ರೆ ನನಗೆ ರೊಕ್ಕದ ಅವಶ್ಯವಿಲ್ಲ. ಕೇಳು, ತಪ್ಪೇನಲ್ಲ, ಅದ್ರಾಗ ಏನೈತಿ. ಆದ್ರೆ ನಾ ಕೇಳಕ್ಕೆ ಒಂದು ರೀತಿ ನೀತಿ ಅಂತಂದಿರ್ತೈತಲ್ಲ. ನೀ ದಡಗ್ಗನ ಬಂದಕ್ಕೆ ನಿಂದು ಕೊಡ್ತೀಯನ, ನೀ ದುಡ್ದೇನ ಅಂತ ಹಾಗೆಲ್ಲ ಮಾತಾಡಿದ್ರೆ ಅವಾಗ ಸಿಟ್ಟು ಬರಂಗಿಲ್ಲನ? ನೀನು ಸ್ವಲ್ಪ ಸಮಾಧಾನಾಗಿ ಇರ್ಬೇಕಿಲ್ಲ. ಅದು ಬಾಧ್ಯತಿದ್ದು ನನಗೂ ಕೊಡಾಕತ್ತಿದ್ದಿಲ್ಲವ ನಿಮ್ಮ ರೊಕ್ಕನ. ನಾನು ಪಂಚರನ್ನ ಕರ್ಕೊಂಡು ಹೋಗಿ ಪಂಚಾಯತಿ ಎಲ್ಲ ಮಾಡಿಸಿ ಆದ್ಮೇಲೆ ಈಗ ಕೊಟ್ಲು. ಅದಕ್ಕೆ ನಿನಗೂ ಹಂಗೆ ಮಾಡಿಬಿಡೋಣ ಅಂತಂದು ಅಡ್ವಾನ್ಸಾಗಿ ಹೇಳೇನಿ ಅಂತಂದಲ್ಲ. ಆ ಸಿಟ್ಟಿಗೆ ನಾನು ಜೋರು ಮಾತಾಡ್ಬಿಟ್ಟೆ. ಅಲ್ಲ, ಮಂದಿ ಯಾರು ಏನಾರು ಹೇಳ್ತಾರೆ ಅಂತಂದು ಬಂದು ನೀನು ಅವ್ವ ಅಪ್ಪನ ಮೇಲೆ ಹಿಂಗೆ ಮಾತಾಡೋದು ಸರಿ ಏನು? ಮಾತಾಡೋಕ್ಕೆ ಒಂದು ಟೈಮ್ ಅನ್ನೋದು ಇರ್ತೈತಿ. ಹೋಲ್ ಬಿಡಿ, ಮಾತಾಡೇ ಬಿಟ್ಟಿದ್ದು ಹಾಗೆ ಹೋತು. ಅಂದಂಗೆ ಏನು ಬಿಸ್ನೆಸ್ ಮಾಡ್ಬೇಕಂತ ಮಾಡಿರಿ? ಎಷ್ಟು ರೊಕ್ಕದಾಕತ್ತೆ ಅದು? ಏನು ಐಡಿಯಾ ಮಾಡಿಲ್ಲಪ್ಪ. ಏನು ಮಾಡ್ಬೇಕಂತಂದು ವಿಚಾರ ಮಾಡಕತ್ತೇವೆ ಅಷ್ಟೆ. ಎಷ್ಟು ರೊಕ್ಕ ಆಕತ್ತೆ ಅನ್ನೋದು ಗೊತ್ತಿಲ್ಲ. ಏನು ಮಾಡ್ಬೇಕಂತ ಗೊತ್ತಿಲ್ಲ, ಎಷ್ಟು ರೊಕ್ಕ ಆಕತಿ ಅಂತ ಗೊತ್ತಿಲ್ಲ. ಹಂಗೆ ಸುಮ್ಮನೆ ದಡ ರೊಕ್ಕ ಇಸ್ಕೊಂಡು ನೀನು ಅವ್ರ ಕೈಯಾಗ ಕೊಟ್ಟು
ಆಮೇಲೆ ಓಸು ರೊಕ್ಕನ ಹಾಳು ಮಾಡ್ಕೊಂಡು ಕುತ್ಕೊಂಡೆ ಅಂದ್ರೆ ಮತ್ತೆ ಬಾ ಅಂದ್ರೆ ಬರ್ತಾವೇನೋ ರೊಕ್ಕ. ಹಾಂ ಸ್ವಲ್ಪ ವಿಚಾರ ಬೇಡ ನಿನಗೆ? ಹೆಂಗೆ ವಿಚಾರ ಮಾಡ್ತೀನಿ ನೀನು? ಹಾಂ ತಿಳಿದಂತೆ ಕೇಗಿ ಹಿಂಗೆ ಮಾಡ್ಪಲ್ಲವಿ. ನಾನು ಅವನ್ನ ಕೇಳಿದ್ರಿ ಮಾವರ, ಅವು ಇದ್ದು ನಿಮ್ಮ ಕೈಯಾಗ ಕೊಡಂಗಿಲ್ಲ, ನಾನು ನನ್ನ ಮೊಮ್ಮಗನ ಹೆಸರು ಇಡ್ತೇನೆ ಅಂತ ಅಂದಾಳು ರೊಕ್ಕನ. ಅದಕ್ಕೆ ನೀವೇ ಏನಾರ ಬಂಡವಾಳ ವ್ಯವಸ್ಥೆ ಮಾಡಿಕೊಡ್ರಿ, ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಹೇಳಿ. ಏನು ಹೇಳ್ತಾನೆ ನೋಡಿ ಮಾವ ಗೊತ್ತಾಕತಿ. ಹೆಂಗೆ ಗೊತ್ತಿದ್ದೈತಿಲ್ಲ ಅವ ಹೆಂಗೆ ಅದ ನನ್ನದು ಅತ್ತಿ ಜೊತೆ ಬರ್ತದ್ನಲ್ಲ. ಏನು ತಿಳಿಲಾರದ್ದೇನು ಆತನದ್ದು ಚಾಳೆ. ರೊಕ್ಕ ಸಿಗೋ ತನಕ ಉಪ್ಪು ಉಪ್ಪು ಅಂತಾನ, ರೊಕ್ಕ ಸಿಕ್ಕ ಮೇಲೆ ನಿಮ್ಮ ಅಪ್ಪ ಅಂತಾನ ಅವನು. ಹಂಗಂತ ಯಾಕವ? ನನಗೆ ಯಾಕೆ ಮಾವರ ಚಲೋ ಆಗ್ಯಾರ ಅಂತ ಅನಿಸ್ತವ. ಅತ್ತೆರ್ನ ಇನ್ನೂ ಬೈದಾಡ್ತಾರ ಅವ್ರು, ನನಗೆ ಒಂದು ಮಾತು ಏನು ಅನ್ನಂಗಿಲ್ಲ. ಯಾರಿಗೆ ಗೊತ್ತಲ್ಲ ಪಲ್ಲಿ ಅವ್ರ ಮನಸ್ಸಿನಾಗ ಏನೈತೆ ಅಂತ ನಮಗೆ ಗೊತ್ತಾಕತ್ತೇನೆ. ಬೇಕಂತನ ಅತ್ತೆ ಮಾವ ನಿನ್ನಿದ್ರೆ ಜಗಳ ಮಾಡ್ದಂಗೆ ಮಾಡಿದ್ರು ಅವರು. ರೊಕ್ಕ ಇಸ್ಕೊಂಬರ್ಲಿ ಅನ್ನೋ ಉದ್ದೇಶಕ್ಕೆ. ಅದಕ್ಕೆ ನಾ ಏನಂತೀನಿ, ಈಗ ಎಲ್ಲಿ ಹೊಂಟಾನಲ್ಲಿ ನಿನ್ನ ಗಂಡ ಅಲ್ಲೇ ಕೆಲ್ಸಕ್ಕೆ ಹೋಗೋಣ ನಾವು. ಆ ಬಿಸ್ನೆಸ್ ಅದು ಏನೂ ತಲೆ ಹಾಕ್ಯಣಕ್ಕೆ ಹೋಗ್ಬೇಡ್ರಿ. ಹಂಗೆ ಏನಾರ ಮೈ ಮೇಲೆ ಬಂದಿಲ್ಲ ಬಿಸ್ನೆಸ್ ಮಾಡಾಕ ಬೇಕು ನೀನು ಅಂದ್ರೆ ನೀವು ರೊಕ್ಕ ನಮಗೆ ಅಡ್ಜಸ್ಟ್ ಮಾಡಿಕೊಡ್ರಿ ಮಾವರ ಅಂತಂದು ಹೇಳಿಬಿಡು. ನೀನು ಬಾಯ್ಬಿಟ್ಟೆ ನಿನ್ನ ಗಂಡ ಏನು ಮಾತಾಡಲಿಲ್ಲ ರೊಟ್ಟವತ್ತವನು. ಅವನ ಕಡೆ ಇರೋ ರೊಕ್ಕಕ್ಕೆ ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ ಪಲ್ಲವಿ, ಅದಕ್ಕೆ ನಾನು ಜವಾಬ್ದಾರಿ. ಏನೋ ಕಂಡೀಷನ್ನಾಗೆ ನಿನ್ಗೆ ಎಷ್ಟು ಅಂತ ತೆಗೆದಿಟ್ರಲ್ಲ ಅಷ್ಟು ರೊಕ್ಕ ನಿನ್ನ ಮಗನ ಹೆಸರಲ್ಲಿ ಇಡಿಸೋ ಜವಾಬ್ದಾರಿ ನಂದು. ಆತಾ? ಸರಿ ತಗಾಕ, ಕೇಳಿ ನೋಡ್ತಾನೆ ಮನೆ ಹಿಂಗೆ ಹೇಳ್ತಾನೆ. ಈಗೆಲ್ಲ ಸರಳ ನಡೆದೈತೆ ಬಿಡು. ಸುಮ್ಮನೆ ಬಿಸ್ನೆಸ್ ಮಾಡಿ ಮೈ ಮೇಲೆ ಹೇಳ್ಕೊಂಡು ಆಮೇಲೆ ಇದು ಮಾಡೋಕ್ಕಿಂತ ನೀ ಅಂದಂಗೆ ಹಂಗೆ ಮಾಡಿದ್ರೆ ಆತ. ಸರಿ ತಗಾಕ, ನಾ ಬರ್ತಾನೆ. ಅವು ಹೇಳ್ಬಿಡು. ಅಮ್ಮ ಆರಾಮದೀಯ? ಹ್ಞೂ ಆರಾಮದನಿ. ನಿಮ್ಮ ಹೂವಿನ ಮೇಲೆ ಅಷ್ಟು ಸಿಟ್ಟು ಮಾಡ್ಕೋಬೇಡ. ಅದು ವಡ 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 ಅಂತತಿ ಮನಸ್ಸಿನಾಗ, ಏನು ಕೆಟ್ಟದ್ದಿರಲ್ಲ ಅದಕ್ಕೆ. ನೋಡು, ನಾನೆಲ್ಲ ಕಟ್ಟಿದ ಲೆಕ್ಕಕ್ಕೆ ಹೋಗೇ ಬಿಡ್ತಾನೆ ಅಂತ ಮಾಡಿದ್ನವ. ಏನ ನಿಮ್ಮ ಹೂ ಮಾಡೋ ಆರೇಕಕ್ಕೆ ಆರಾಮಾಗಿ ಎದ್ದು ಕುಂತಾನೆ. ನಾನೇನ ಸೊಸೆ ಏಕೆ ಅಂತಂದು ಒಂದು ಮಾತು ಹೆಚ್ಚು ಕಮ್ಮಿ ಅಂತಿರ್ತೇನೆ. ಹಂಗಂತ ನೀನು ನಿನ್ನ ತಾಯಿ ಬಗ್ಗೆ ಹಂಗೆ ಅನ್ನೋದೇನ? ನೀನು ಒಂಚೂರ ಬೇಡ ಹೂವು ಅನ್ನೋದು. ಹಂಗೆಲ್ಲ ಮಾತಾಡಬಾರ್ದವ ತಾಯಿಗೆ. ಸರಿ ತಗಮ್ಮ, ಮಾತಾಡಲ್ಲ. ಹೋಗಿ ಬರ್ತಾನೆ ನಾನು. ಹೋಗಿ ಬಾ. ನಿಮ್ಮತ್ತೆ ಆರಾಮದಾಳಲ್ಲ? ಆಕೆನೂ ಬಂದೇ ಇಲ್ಲವ, ಭಾಳ ದಿನ ಆಯ್ತು. ನೋಡೋಕ್ಕೂ ಬಂದಿಲ್ಲ, ಏನಿಲ್ಲ. ಸುಮ್ಮನೆ ಮಗಳು ಇದ್ದೂರಾಗ ಅದಾಳ, ಏನೂ ಉಪಯೋಗ ಇಲ್ಲ. ಮೀನಾಕ್ಷಿ ನಡಿಯುವ, ಪ್ಯಾಟೆಗೆ ಹೋಗೋಣ. ಈಕೆಗೆ ಏನೇನು ಕೊಡಿಸ್ಬೇಕು ಅನ್ಕೊಂಡಲ್ಲ ಅದನ್ನೆಲ್ಲ ನಾನೇ ಕೊಡಿಸ್ಬರ್ತಾನೆ. ರೊಕ್ಕ ಕೊಟ್ಟೆ ಅಂದ್ರೆ ಅವ್ರೇನು ಈಕೆ ಕೈಗೆ ₹1 ಹತ್ತು ಕೊಡೋದಲ್ಲ. ಸಾಮಾನಾದ್ರೆ ಬಿದ್ದಿರ್ತವೆ. ಇವತ್ತಲ್ಲ ಅಂದ್ರೆ ಇನ್ನೂ 10 ವರ್ಷ ಬಿಟ್ಟವ್ರೆ ಅವು ಸಾಮಾನು ಅಂತ ಏನು ಆಗಂಗಲ್ಲ. ಅದಕ್ಕೆ ಬಾ ಹೋಗ್ಬರೋಣ. ಅವ ನನ್ನ ತಪ್ಪಾತವ, ಅವೆಲ್ಲ ಏನು ಬೇಡವ, ರೊಕ್ಕನೂ ಬೇಡ ನನಗೆ. ನಾನು ಸುಮ್ಮನೆ ಹೇಳಿಕೆ ಮಾತು ಕೇಳಿ ನಿನಗೆ ಅಂದ್ಬಿಟ್ಟೆ. ನನ್ನ ತಪ್ಪಾತವ, ಕ್ಷಮಿಸ್ಬಿಡು. ಆ ರೊಕ್ಕೆಲ್ಲ ನಿನ್ನ ಕಡೆಗೆ ಇರಲಿ. ನಿನಗೆ ಹೇಗೆ ಯಾವಾಗ ಕೊಡ್ಬೇಕು ಅನ್ನಿಸ್ತೈತಲ್ಲ ಅವಾಗ ನನ್ನ ಮಗನ ಹೆಸರಲ್ಲೇ ಇಟ್ಬಿಡು. ನನಗೂ ಕೊಡಬೇಡ. ಆದ್ರೆ ನಂದು ತಪ್ಪ ಐತಿ, ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟೆ. ಅಯ್ಯ ಚಲೋ ಆತ ನಮ್ಮವ್ವ ನೀ ಮಾತಾಡಿದ್ದು. ಈಗ 4 ಮಂದಿ ನಾವು ಅದ ಮನೆಯವರು ಬೇಸಾಯ್ತು. ಎಲ್ಲರ ಊರಾಗ ಓಣ್ಯಾಗ ಎದಕ್ಕಾರ ಕಾರ್ಯ ಕಟ್ಲದಾಗ ಹೋದಾಗ ಮಾತಾಡ್ಬಿಟ್ಟಿದ್ರೆ ನನ್ನ ಮರ್ಯಾದೆ ಎದಕ್ಕೆ ಬರ್ಬೇಕು? ನನ್ನ ಗಂಡನ ಮರ್ಯಾದೆ ಎದಕ್ಕೆ ಬರ್ಬೇಕು? ಹೂವ ಬೇಡವಾ ಇವ್ವ, ನಿನ್ನ ರೊಕ್ಕ ಬೇಡ, ನಿನ್ನ ರುಚಿ ಬೇಡ, ನೀನೂ ಬರೋದು ಬೇಡವ ನನ್ನ ಮನೆ ತನಕ. ನಮ್ಮ ಮನೆದು ನಮ್ಮದು ನನ್ನ ಗಂಡಂದು ಜಗಳ ಆಗೋದು ಬೇಡ. ನಿಮ್ಮಿಂದ ನಮ್ಮ ಮನೆದು ನೆಮ್ಮದಿ ಹಾಳಾಕತಿ. ಬರಕ್ಕೆ ಹೋಗ್ಬೇಡ, ನೀನು ನಮ್ಮ ಮನೆ ಎಡಬಲ್ಲ, ಅಲ್ಲೇ ಇದ್ದು ಬಿಡ ನೀನು. ಬಂದು ಕೇಳ್ದಕ್ಕೆ ಈಕೆ ವಾಪಸ್ ಬೇಡ ಅಂತ ಹೋದಕ್ಕೆ ಈಕೆ ನಾನೇನೀಕೆ ಕರೆದದ್ದಿಲ್ಲ. ಮತ್ತು ಮನೆ ತನಕ ಬರ್ಬೇಕಿದಕ್ಕೆ ಈಕೆ ನೋಡ ಹಿಂಗೆ ಮಾಡ್ತಾಳೆ. ಬೇರೆಗಾಳು ಬಂದಂಗೆ ಬಂದು ಸುಂಡ್ರಗಾಳು ಹೋದಂಗೆ ಹೋದ್ಲು. ಹೋಗ್ಲಿ ಬಿಡಿಯವ, ನಾನೇ ಹೇಳಿದ್ದಕ್ಕಿಗೆ ನೀ ಏನು ರೊಕ್ಕ ಪಕ್ಕ ಇಸ್ಕೊಳಕ್ಕೆ ಹೋಗ್ಬೇಡ, ಈಗ ಅವನ ಕಡೆಗೆ ಇರಲಿ ಅವು ಅಂತಂದು. ಅದಕ್ಕೆ ಹೋದ್ಲು. ನೀ ಸಮಾಧಾನ ಮಾಡ್ಕೆ ಅಂದಿಟ್ಟು. ಏನು ಸಮಾಧಾನ ಮಾಡ್ಕೊಳೋದು ಏನ ಬಿಡವ, ನೆಮ್ಮದಿಯಾಗಿ ಇರ್ಬೇಕಂದ್ರೆ ಬಂದು ಹಿಂಗೆ ದಾಂಡ್ಲೆ ಎದಿಸಿ ಹೋಗ್ಬಿಡ್ತಾಳೆ ಈಕೆ. ಸರಿ ನಡಿ, ಚಾಹಿ ಮಾಡಿಕೊಡ್ಲೆ ನಿನಗೆ. ಹೋಗವ, ಇಂಥ ಊರಿ ಬಿಸಿಲು ಚಾ ಎಲ್ಲ ಏನು ಮಾಡ್ತಿದ್ದೆ? ಬೆಳಗ್ಗೆ ನಾನು ನಾಷ್ಟ ಮಾಡಲಿಲ್ಲ, ಯಾಕೆ ತಿನ್ನಂಗೆ ಅನ್ನಿಸ್ಲಿಲ್ಲ ನನಗೆ. ಅದಕ್ಕೆ ಹಂಗೆ ಬಂದ್ವಿ. ಅದ್ಯಾಗಾರ ತಿನ್ನೋಣ ಅಂತ ಅಂದ್ರೆ ಇವರು ಎಲ್ಲೇ ಏನು ತಿನ್ನೋಕೆ ಮನಸ್ಸಾಗಲಿಲ್ಲ. ಇಲ್ಲಿ ಏನು ಮಾಡಿದೆ ಈಗ? ಹಾಕ್ಕೊಡು, ನನಗೆ ಹೊಟ್ಟು ಭಾಳ ಆಸೆಗತೈತಿ. ಇನ್ನು ಏನು ಮಾಡಿಲ್ಲ ನೋಡವ, ನಿಮ್ಮ ಮುಂತಾನೆ ಅಂದಮೇಲೆ ಅನ್ನ ಕರ ಇಟ್ರಾತ ಇಲ್ಲ ಮುದ್ದಿನಾರ ಮಾಡೋದಾತ ಅಂದ್ಕೊಂಡೆ. ಮುಂಜಾನೆ ತೋಸೆ ಮಾಡಕ್ಕೆ ಒಂದಿಷ್ಟು ಮಿರ್ಚಿ ಮಾಡಿದ್ದೆ, ಇನ್ನೊಟ್ಟು ಒಗ್ಗರಣೆ ಉಳ್ದೈತಿ. ನಡಿ ತೋಸೆ ಮಾಡಕ್ಕಿನ ಕಲಿಸ್ಕೊಡ್ತಾನೆ. ದೋಸೆ ಮಾಡಕ್ಕಿನ ಯಪ್ಪ ಒಗ್ಗರಣೆ ವಾಸನೆ ಅಂದ್ರೆ ಆಗಂಗಿಲ್ಲವ ನನಗೆ. ಬೇಡ, ನನಗೆ ಚಲೋತ್ನಾಗ ಮೊಸರು ಒಗ್ಗರಣೆ ಅನ್ನ ಮಾಡು. ದ್ರಾಕ್ಷಿ ಗೋಡಂಬಿ ಎಲ್ಲವನ್ನ ಹಾಕಿ, ಆಮೇಲೆ ಇವು ಹಸಿ ದ್ರಾಕ್ಷಿ ದಾಳಿಂಬೆ ಹಣ್ಣು ಅವನ್ನೆಲ್ಲವನ್ನ ಹಾಕಿ, ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲವನ್ನ ಹಾಕಿ ಚಲೋತ್ನಾಗ ಮೊಸರನ್ನ ಮಾಡು. ಘಮ 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 ಅನ್ಬೇಕು ನೋಡಿ.
ನೆನೆಸ್ಕೊಂಡ್ರೆ ಈಗ ಬಾಯ ನೀರು ಬರ್ತಾವೆ ನನಗೆ ಹಂಗೆ ಅನ್ನ ಮಾಡಿಕೊಡು. ಅನ್ನ ಮೊಸರು ಉಣ್ಣಂಗಾಗೈತೆ. ಸರಿ ತಡಿ, ಅಂಗಡಿಗೆ ಹೋಗಿ ಚಲೋ 1 kg ಅಕ್ಕಿ ತಂದ್ಬಿಡ್ತಾನೆ ಪಟ್ಟ ನಂಗೆ. ಯಾಕವ ಈ ಸಲ ರೇಷನ್ನಾಗ ಜಾಸ್ತಿ ಅಕ್ಕಿ ಕೊಟ್ಟಾರಂತ ಎಲ್ಲರಿಗಿನ 10 kg 15 kg 15 kg ಕೊಟ್ಟಾರ ಅಂದ್ರೆ ನಿಮಗೂ ಅಕ್ಕಿ ಬಂದಿಲ್ಲ ಮತ್ತವು ಅದವ ರೇಷನ್ ಅಕ್ಕಿ ರಗಡ್ ಅದಾವು, ಅವನೇನು ಉಣ್ತೀವಿ. ನಿಮ್ಮ ಮನೆ ಹೆಂಗೋ ಚಲೋ ಅಕ್ಕಿನ ಉಣ್ಣೋದಲ್ಲ, ಅದಕ್ಕೆ ಪಟ್ಟನ ಹೋಗಿ ತಂದು ಮಾಡಿಕೊಡ್ತಾನೆ ತಡಿಯವ. ಹೋಗುವ ಬೇಡ, ನನಗೆ ಇನ್ನೂ ಅದ ಅಕ್ಕಿ ಅನ್ನ ಉಂಡು ಬ್ಯಾಸ್ರ ಆಗೈತಿ. ಈಗ ರೇಷನ್ ಅಕ್ಕಿ ಅಂದಾಗ ಮಾಡ ಚಲೋ ಮೊಸರು ನಾನು ಒಂಚೂರು ಹಾಲು ಮೊಸರು ಜಾಸ್ತಿ ಆಕಷ್ಟ, ಮತ್ತೇನು ಬೇಡ ನನಗೆ. ಉಪ್ಪಿನಕಾಯಿ ಒಂದು ತಟ್ಕೊಡು ನಂಚಿಗಳಕ್ಕ. ಇವ ನನ್ನ ಬಂಗಾರದಂತ ಮಗಳು ನೋಡವ, ಅದು ಹೆಂಗೈತಿ ಚಾಮುಂಡಿ, ನೀನು ಹೆಂಗದೀದಿ. ಒಬ್ರಿಗಿನ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಬಿಡವ, ಅಜಗಜಾಂತರ ವ್ಯತ್ಯಾಸ. ನೋಡು ನೀನು ಅಷ್ಟು ದೊಡ್ಡ ಮನೆ ಸಸಿ ಆದ್ರೆ ಹಿಂಗೆ ಆಗ್ತದೆ. ಇದು ಬಿಕ್ನ ಕೇಳಿದ ಬಾರಿ ಉರಿ ತಳಿಕೆ ನಗರಲ್ಲಕ್ಕಿ ನಮ್ಮ ಪಲ್ಯ ಮಾಡ್ಕೊಡ್ತಾನೆ ಬಾರವ, ಯಾರು ಬೇಡ ಅಂತಾರೆ.